ಕೆಲವರು ಏನು ತಿಳಿತಾರೆ ಅಂದರೆ ಚಕ್ರ ಶಂಖ ಎರಡರ ವರ್ಣನೆ ವಿಶೇಷವಾಗಿ ಬಂದಿದೆ ಅಂತನ್ನೋದಕ್ಕೆ ಎರಡೇ ಮುದ್ರೆಯನ್ನು ಧಾರಣೆ ಮಾಡಬೇಕು, 5 ಮುದ್ರೆಯನ್ನು ಧಾರಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತನ್ನೋ ಹಾಗೆ ತಿಳಿದುಕೊಂಡಿದ್ದಾರೆ. ಆದರೆ ಹಾಗಲ್ಲ. ವರ್ಣನೆಯನ್ನು ಮಾಡುವಾಗ ವೇದಗಳಲ್ಲಿ ಹಾಗೂ ಪುರಾಣಗಳಲ್ಲಿ ವಿಶೇಷವಾಗಿ ಚಕ್ರದ ವರ್ಣನೆಯನ್ನು ಮಾಡಿದ್ದುಂಟು. ಅಂದ ಮಾತ್ರಕ್ಕೆ ಅದೊಂದೇ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತನ್ನುವ ಸಂಪ್ರದಾಯ ಎಲ್ಲಿಯೂ ಇಲ್ಲ. ಕೇವಲ ಚಕ್ರದ ವರ್ಣನೆ ವೇದಗಳಲ್ಲಿದೆ. ಹಾಗಾದರೆ ಕೇವಲ ಚಕ್ರದ ಧಾರಣೆ ಮಾಡಬೇಕು, ಅತಪ್ತ ತನೂರ್ನತದಾಮೋ ಅಶ್ನುತೆ ಅಂತ ಹೇಳುವ ವೇದ ಚಕ್ರವನ್ನು ಮಾತ್ರ ಹೇಳಿದ್ದು. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ, ಪವಿತ್ರ ಅಂದರೆ ಚಕ್ರ. ಆದರೆ ಚಕ್ರದ ಧಾರಣೆ ಮಾತ್ರ ಮಾಡಬೇಕು ಅನ್ನುವ ಸಂಪ್ರದಾಯ ಬಂದಿಲ್ಲ. ಶಂಖವನ್ನು ಧಾರಣೆ ಮಾಡುತ್ತಾರೆ. ಯಾಕೆ? ಬೇರೆ ಪ್ರಮಾಣಗಳಲ್ಲಿ ಶಂಖದ ಉಲ್ಲೇಖ ಉಂಟು. ಹಾಗಾದರೆ ಅನೇಕ ಪ್ರಮಾಣಗಳನ್ನು ನೋಡಿದಾಗ ನಮಗೆ ಏನು ಮಾಡಬೇಕು ಅನ್ನುವ ಅಭಿಪ್ರಾಯ ತಿಳಿದು ಬರ್ತದೆ. ಅನ್ನ ತಿಂದಿದ್ದೀಯಲ್ಲ ಅಂದರೆ ಅನ್ನ ಒಂದೇ ತಿಂದಿರ್ತಾನೆ? ಹೊಟ್ಟೆಗೆ ಅನ್ನ ಇದೆಯೋ ಇಲ್ಲೋ? ಇರೋದಕ್ಕೆ ಛತ್ರ ಇದೆ, ಅನ್ನ ಇದೆ, ಎಲ್ಲ ಇದೆ ಅಂದರೆ ಬರೀ ಅನ್ನ ಇದೆ, ಸಾರಿಲ್ವಾ, ಹುಳಿ ಇಲ್ವಾ, ಚಟ್ನಿ ಪಲ್ಯ, ಇವತ್ತೇ ನೆನೆಸ್ರಿ ನಾಳೆ ನೆನೆಸ್ಕೋಬೇಡಿ, ಎಲ್ಲ ಇರುತ್ತೆ. ಆದರೆ ಹೇಳೋ ಪದ್ಧತಿ ಅನ್ನ ಪ್ರಧಾನ. ಏನು ಅಡಿಗೆ? ಲಾಡು. ಲಾಡು ಅಷ್ಟೇನಾ? ದೊಡ್ಡ ಎಲೆ ಇದೆ, ಲಾಡುಗೆ ಇಷ್ಟು ದೊಡ್ಡ ಅಷ್ಟು ಲಾಡು ತಿಂತೀರಾ? ಹಾಗಾದರೆ ಲಾಡು ಪ್ರಧಾನ. ಆ ಅಭಿಪ್ರಾಯದಲ್ಲಿ ಒಂದನ್ನೇ ಹೇಳ್ತಾರೆ. ಚಾತುರ್ಮಾಸ್ಯ ಮಹಾತ್ಮದಲ್ಲಿ ವರಾಹದೇವರು ಚೆನ್ನಾಗಿ ಹೇಳ್ತಾರೆ. ಧಾರಯೇತ್ ತಪ್ತಚಕ್ರಂಚ ದಕ್ಷಿಣೇ ಬಾಹುಮೂಲಕೆ. ಈ ಬಲ ಬಾಹು ಮೂಲದಲ್ಲಿ ಚಕ್ರವನ್ನು ಧಾರಣೆ ಮಾಡಬೇಕು. ಆಮೇಲೆ ಸ್ತನೇ ಚ ಜಠರೇ ಚೈವ. ಬಲ ಬಾಹುವಿನ ಮೂಲ ಭಾಗದಲ್ಲಿ ಮಾಡಿದ ಮೇಲೆ ಸ್ತನದ ಮೇಲೆ ಇನ್ನೊಂದು ಚಕ್ರವನ್ನು ಧಾರಣೆ ಮಾಡಬೇಕು. ಜಠರೇ, ಹೊಟ್ಟೆಯ ಮೇಲೊಂದು ಚಕ್ರವನ್ನು ಧಾರಣೆ ಮಾಡಬೇಕು. ಚಕ್ರವನ್ನು 3. ತತಃ ಶಂಖಂತು ಸವ್ಯತಃ. ಎಡಬಾಹು ಮೂಲದಲ್ಲಿ ಶಂಖವನ್ನು ಧಾರಣೆ ಮಾಡಬೇಕು. ಭುಜ ಮೂಲೆ ಸ್ತನೇ ಚೈವ ಧಾರಯೇತ್. ಪಂಚ ಶವ್ಯತಃ ಭುಜಮೂಲೆ ಸ್ತನೇ ಚೈವ. ಸ್ತನದ ಮೇಲ್ಭಾಗದಲ್ಲಿ ಭುಜಮೂಲದಲ್ಲಿ 2 ಶಂಖ, ಭುಜಮೂಲ ಹಾಗೂ ಸ್ತನ ಮತ್ತು ಜಠರ ಒಂದು ಎಕ್ಸ್ಟ್ರಾ, 3 ಕಡೆಗೆ ಚಕ್ರ. ಹೀಗೆ 5 ಮುದ್ರೆಗಳನ್ನು ಧಾರಣೆ ಮಾಡಬೇಕು ಅಂತ ವರಾಹ ಪುರಾಣದಲ್ಲಿ ವರಾಹದೇವರು ಹೇಳ್ತಾ ಇದ್ದಾರೆ. ವರಾಹ ಪುರಾಣ ಅಂತರ್ಗ ಚಾತುರ್ಮಾಸ್ಯ ಮಹಾತ್ಮ್ಯ. ಭುಜಮೂಲೆ ಸ್ತನೇ ಚೈವ ಧಾರಯೇತ್ ಪಂಚಮುದ್ರಿಕಾ. ಹಾಗಾದರೆ 2 ಭುಜಗಳಲ್ಲಿ ಶಂಖ ಚಕ್ರಗಳನ್ನು ಮಾತ್ರ ಧಾರಣೆ ಮಾಡುವುದು ತಪ್ಪಲ್ಲ, ಅದೂ ಸರಿಯೇ. ಚಕ್ರಶಂಖೌ ದ್ವಯೋರ್ಬಾಹ್ವೋ ಅಥವಾ ಧಾರಯೇದ್ಬುಧ ಅಂತ ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ವರಾಹದೇವರು. ಯಾವ ಒಂದು ಸಂಪ್ರದಾಯವನ್ನು ಅಲ್ಲಗಳೆಯುವಂತಿಲ್ಲ, 2 ಸಂಪ್ರದಾಯಗಳು ಸರಿಯಾದದ್ದು. ಉದರವ್ಯಥೆಯ ಬಿಡಿಸುವರೆ ಹೊಟ್ಟೆಯ ಮೇಲೆ ಮುದದಿಂದ ಚಪ್ತಚಕ್ರವನ್ನು ಬುಧರು ಧರಿಸುವರು. ಅದನ್ನು ವಿಧಿಸಬೇಕೆಂದು ತನ್ನ ಪದವ ಪೇಳಿತು ನಮ್ಮ ವೇದ ಅಂತ ವೈಕುಂಠ ವರ್ಣನೆಯಲ್ಲಿ ಮಹಾನುಭಾವರಾದಂತಹ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ. ಚಕ್ರವನ್ನು ಹೊಟ್ಟೆಯ ಮೇಲೆ ಧಾರಣೆ ಮಾಡಬೇಕು ಅಂತ, ಭುಜಮೂಲದಲ್ಲಿ, ಸ್ತನದ ಮೇಲೆ, ಹೊಟ್ಟೆಯ ಮೇಲೆ, ಹೀಗೆ 3 ಚಕ್ರಧಾರಣೆಗಳ ಒಂದು ಸಂಪ್ರದಾಯ ಇದೆ ಎನ್ನುವ ದೃಷ್ಟಿಯಲ್ಲೇನೆ ಹೊಟ್ಟೆಯ ಮೇಲೆ ಚಕ್ರಧಾರಣೆ ಮಾಡಿದ್ದರ ಲಾಭ ಏನು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಭುಜಮೂಲಗಳಲ್ಲಿ ಮಾತ್ರ ಇದ್ದರೆ ಹೊಟ್ಟೆಯ ಮೇಲೆ ಚಕ್ರಧಾರಣೆ ಮಾಡುವುದರ ಲಾಭ ಏನು ಅಂತ ವರ್ಣನೆ ಮಾಡುವ ಪ್ರಸಂಗ ಇರಲಿಲ್ಲ. ಉದರವ್ಯಥೆಯನ್ನು ಪರಿಹಾರ ಮಾಡಿ, ಯಾವುದೇ ರೀತಿಯ ಉದರದಲ್ಲಿ ಇರುವ ಅಶುದ್ಧಿಯನ್ನು ದೂರ ಮಾಡಿ ನೋಡಿ. ವರಾಹದೇವರು ಹೇಳಿದ್ದನ್ನು ವರಾಹದೇವರ ಉಪಾಸಕರಾದಂತಹ ವಾದಿರಾಜ ಶ್ರೀಪಾದಂಗಳವರು ವಿಶೇಷವಾಗಿ ಅದನ್ನು ಸಮರ್ಥನೆ ಮಾಡಿಕೊಟ್ಟದ್ದು ಎಷ್ಟು ವಿಶೇಷ. ಆ ರೀತಿ ಇಲ್ಲಿಯೂ ಮಾಡೋದು ಅಂದರೆ ಬಹಳ ಆಗತ್ತೆ. ಅಷ್ಟೆಲ್ಲ ಮಾಡ್ತಾರೆ ಯಾರು? ಸುಮ್ಮನೆ ಮಂತ್ರಗಳಿಗೆ ಅರ್ಥ ಹೇಳಲಿಕ್ಕೆ ಬರುತ್ತೆ ಅಂತ ನೀವು ಅರ್ಥ ಹೇಳ್ತೀರಾ? ಹಾಗೆ ಪದ್ಧತಿ ಇರಬೇಕಲ್ಲ, ಸಂಪ್ರದಾಯ ಇರಬೇಕಲ್ಲ ಅಂತ ಕೇಳಿದರೆ ಏನು ಹೇಳಬೇಕು? ವಿಜೇಂದ್ರ ಸ್ವಾಮಿಗಳು ಅವರ ವಾಕ್ಯ ನೋಡಿ. ಏನೋ ಕೆಲವರೆಲ್ಲ ಮಾಡ್ತಾರೆ ಅಲ್ಲಲ್ಲಿ ಅಂತ ಹೀಗೆ ಹೇಳೋದಿಲ್ಲ. ತಥೈವ ಕೇಶಾಂಚಿನ್ ಮಹಾತ್ಮನಾಂ ಅನುಷ್ಠಾನ ದರ್ಶನ.
ಎನ್ನ ಮಾತಲ್ಲ ಇದು, ಎನ್ನ ಹಿರಿಯರ ಮಾತು, ಮನ್ನಿಸಬೇಕೋ ಕರುಣಿ. ಗಮನ ಕೊಟ್ಟು ಕೇಳಿ. ತಥೈವ ಕೇಶಾಂಚಿನ್ ಮಹಾತ್ಮನಾಂ ಅನುಷ್ಠಾನ ದರ್ಶನಾತ್. ಚಕ್ರಮೀಮಾಂಸ ವಿಜಯೇಂದ್ರ ಸ್ವಾಮಿಗಳು ಬರೆದಂತಹ ಗ್ರಂಥ. ಸಂಪ್ರದಾಯದ ಪ್ರಕಾರ ಅವರವರು ಅವರವರ ಗುರುಪೀಠದ ಕುಲಗುರುಗಳಿಂದ ಆ ಸಂಪ್ರದಾಯದ ಪ್ರಕಾರ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಆದರೆ ಮಾಡಿಸಿಕೊಳ್ಳುವಾಗ ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನ, ವಾಯುದೇವರ ಜೀವೋತ್ತಮತ್ವ, ದುರ್ಗಾದೇವಿ, ಆಮೇಲೆ ವಾಯುದೇವರು ಆ ಸುದರ್ಶನ, ಭರತ, ಪ್ರದ್ಯುಮ್ನ, ಸ್ಕಂದ, ಸನತ್ಕುಮಾರನಾಗಿ ಏನೇನು ಪರಮಾತ್ಮನ ಸೇವೆ ಮಾಡ್ತಾನೆ. ಈ ವಿಷಯದಲ್ಲಿ ಮಾತ್ರ ಯಾವ ಸಂಪ್ರದಾಯ ಭೇದವಿಲ್ಲದಂತೆ ಎಲ್ಲರೂ ಒಂದೇ ಮನಸ್ಸಿನಿಂದ ಆ ಪರಮಾತ್ಮನ ವಿಶೇಷವಾದಂತಹ ಚಿಂತನೆಯನ್ನು ಮಾಡುತ್ತಾ ಎಲ್ಲರೂ ತಪ್ತಮುದ್ರಾಧಾರಣೆಯನ್ನು ಭಕ್ತಿಶ್ರದ್ಧೆಗಳಿಂದ ಮಾಡಿಸಿಕೊಂಡು ಕೃತಕೃತ್ಯರಾಗಬೇಕು.